ಪ್ರತಿಷ್ಠಿತ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ರೋಗಿಗಳನ್ನ ಕೈಯಲ್ಲೇ ಹೊತ್ತೊಯ್ಯುವ ದುರ್ಭಾಗ್ಯ ಇದು. ಪ್ರತಿಷ್ಠಿತ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಅಮಾನವೀಯ ಘಟನೆ ನಡೀತಾ ಇದೆ. ರೋಗಿಗಳನ್ನ ಕೈಯಲ್ಲೇ ಹೊತ್ತೊಯ್ಯುವ ದೌರ್ಭಾಗ್ಯ ಇದು. ವಿವಾದದ ಕೇಂದ್ರ ಬಿಂದುವಾಗಿದೆ ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ದೃಶ್ಯಗಳು. ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಕನಿಷ್ಠ ಸೌಲಭ್ಯ ಕೂಡ ಇಲ್ಲ. ಅವರೇ ಯಾರು ಪೇಷಂಟ್ಸ್ಗಳನ್ನ ಕರ್ಕೊಂಡು ಬರ್ತಾರೆ ಅವರೇ ಕೈಯಲ್ಲಿ ಅವ್ರನ್ನ ಹೊತ್ಕೊಂಡು ಹೋಗ್ಬೇಕು. ವಿವಾದದ ಕೇಂದ್ರ ಬಿಂದು ಆಗಿದೆ ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಕನಿಷ್ಠ ಸೌಲಭ್ಯ ಕೂಡ ಇಲ್ಲ. ಪ್ರತಿಷ್ಠಿತ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಅಮಾನವೀಯ ಘಟನೆ. ರೋಗಿಗಳನ್ನ ಕೈಯಲ್ಲೇ ಹೊತ್ತೊಯ್ಯುವ ದೌರ್ಭಾಗ್ಯ ಬಂದಿದೆ. ವಿವಾದದ ಕೇಂದ್ರ ಬಿಂದುವಾಗಿದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ. ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ದೃಶ್ಯಗಳು ಕಂಡು ಬರ್ತಾ ಇವೆ. ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಕನಿಷ್ಠ ಸೌಲಭ್ಯ ಕೂಡ ಇಲ್ಲ. ನೀವು ಕೂಡ ನೋಡ್ತಾ ಇದ್ದೀರಾ ಆ ಒಂದು ದೃಶ್ಯಗಳನ್ನ. ಪಾಪ ಎಷ್ಟೋ ದೂರದಿಂದ ಕರ್ಕೊಂಡು ಬಂದಿರ್ತಾರೆ, ಅವರನ್ನ ಹಾಸ್ಪಿಟಲ್ ಒಳಗೆ ಪೇಷಂಟ್ ಕಡೆಯವರೇ ಹೊತ್ಕೊಂಡು ಹೋಗ್ಬೇಕು ಅಂತಹ ಒಂದು ಸ್ಥಿತಿ. ಒಂದು ಸ್ಟ್ರೆಚರ್ ಸೌಲಭ್ಯ ಕೂಡ ಇಲ್ವಾ ಹಾಗಾದ್ರೆ, ಅಥವಾ ಸಿಬ್ಬಂದಿಗಳು ಕೂಡ ಇಲ್ವಾ ಎನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಯಾರೂ ಕೂಡ ಬರ್ತಾ ಇಲ್ಲ. ಆಸ್ಪತ್ರೆಯ ಸಿಬ್ಬಂದಿಗಳು ಬಂದು ಅವರನ್ನ ಕರ್ಕೊಂಡು ಹೋಗೋದಾಗಿರ್ಬೋದು, ಏನೂ ಕೂಡ ಕಾಣಿಸ್ತಾ ಇಲ್ಲ. ರೋಗಿಗಳನ್ನ ಸಾಗಿಸೋಕೆ ಸ್ಟ್ರೆಚರ್ಗಳು ಕೂಡ ಇಲ್ಲವಾಯ್ತಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ರೋಗಿಗಳನ್ನ ಕೈಯಲ್ಲೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಕುಟುಂಬಸ್ಥರು. ವಯೋವೃದ್ಧ ರೋಗಿಗಳನ್ನ ಎತ್ಕೊಂಡೇ ಹೋಗಿದ್ರು. ನೀವು ಕೂಡ ನೋಡಿದ್ರಿ ದೃಶ್ಯದಲ್ಲಿ. ರೋಗಿಗಳನ್ನ ಎತ್ಕೊಂಡು ಅತ್ತಿತ್ತ ಅಲಿಯುತ್ತಿರುವ ದೃಶ್ಯಗಳು ಕೂಡ ಸರಿಯಾಗ್ತಾ ಇದೆ. ಆಂಬ್ಯುಲೆನ್ಸ್ ಕೊರತೆ ಇದೆ. ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ರೋಗಿಗಳನ್ನ ರವಾನೆ ಮಾಡಲಾಗ್ತಾ ಇದೆ. ಸ್ಟ್ರೆಚರ್ಗಳನ್ನ ನೂಕಲು ಸಹ ತಿಳಿಯದೆ ಅಮಾಯಕ ಹಳ್ಳಿ ಜನ ಪರದಾಡ್ತಾ ಇದ್ದಾರೆ. ಅದನ್ನ ಹೆಂಗೆ ತಳ್ಳಬೇಕು, ಹೆಂಗೆ ಆಪರೇಟ್ ಮಾಡಬೇಕು, ಅದು ಕೂಡ ಪಾಪ ಅವರಿಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ಬೆಡ್ ಕೊರತೆಯಿಂದ ಆಸ್ಪತ್ರೆಗೆ ದಾಖಲಿಸಲು ಕೂಡ ಆಗದ ಪರಿಸ್ಥಿತಿ ಎಲ್ರಿಗೂ ಇರುವಂಥದ್ದು. ಅಂದರೆ ಅಲ್ಲಿ ಸಾಕಾಗುವಷ್ಟು ಬೆಡ್ಗಳು ಇಲ್ಲ. ಇದರಿಂದ ಎಲ್ಲರೂ ಕೂಡ ಅಡ್ಮಿಟ್ ಆಗೋದಕ್ಕೆ, ಈಗ ಎಮರ್ಜೆನ್ಸಿ ಇದ್ರೂ ಕೂಡ ಅಡ್ಮಿಟ್ ಆಗೋದಕ್ಕೆ ಆಗ್ತಾ ಇಲ್ಲ. ಕಿಮ್ಸ್ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನಾದರೂ ಎಮರ್ಜೆನ್ಸಿ ಇದ್ದಾಗಲೇ ತಾನೇ ನಾವು ಹಾಸ್ಪಿಟಲ್ಗೆ ಹೋಗೋದು, ಆದರೆ ಅಲ್ಲಿಯೂ ಕೂಡ ಈ ರೀತಿ ನೀಟಾದಂಥ ವ್ಯವಸ್ಥೆ ಇಲ್ಲ ಅಂದರೆ ಏನು ಮಾಡಬೇಕು? ರೋಗಿಗಳನ್ನು ಕೈಯಲ್ಲೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಕುಟುಂಬಸ್ಥರು. ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆ ವಯೋವೃದ್ಧ ರೋಗಿಗಳನ್ನು ಎತ್ಕೊಂಡೇ ಹೋಗ್ತಾ ಇದ್ದಾರೆ. ಜೊತೆಗೆ ರೋಗಿಗಳನ್ನು ಎತ್ಕೊಂಡು ಆ ಕಡೆ ಈ ಕಡೆ ಅಲ್ದಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ನ ಕೊರತೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸ್ಟ್ರೆಚರ್ಗಳನ್ನು ಯೂಸ್ ಮಾಡೋಕೆ ಪಾಪ ಅಮಾಯಕ ಹಳ್ಳಿ ಜನರಿಗೆ ಬರ್ತಾ ಇಲ್ಲ. ಅದನ್ನು ನೂಕೋದಕ್ಕೂ ಕೂಡ ತಿಳಿತಾ ಇಲ್ಲ ಅವರಿಗೆ. ಮತ್ತೊಂದು ಕಡೆ ಸಾಕಾಗುವಷ್ಟು ಬೆಡ್ಗಳು ಕೂಡ ಇಲ್ಲ. ಹೀಗಾಗಿ ಎಮರ್ಜೆನ್ಸಿ ಇದ್ದರೂ ರೋಗಿಗಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಇದು. ಹೀಗಾಗಿ ಕಿಮ್ಸ್ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಬ್ಬಂದಿಗಳು ಕೂಡ ಬರ್ತಾ ಇಲ್ಲ. ಇವರೇ ಪೇಷಂಟ್ಸ್ ಕಡೆಯವರೇ ಅವ್ರನ್ನ ಹೊತ್ಕೊಂಡು ಹೋಗಬೇಕು, ಎತ್ಕೊಂಡು ಆ ಕಡೆ ಈ ಕಡೆ ಅಲಿಬೇಕು ಅಂದರೆ ಇದು ಯಾವ ಸೀಮೆ ನ್ಯಾಯ? ಯಾಕಂದರೆ ಪಾಪ ಅವ್ರಿಗೂ ಕೂಡ ಪೇಷಂಟ್ಸ್ಗೂ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ. ಏನಾದರೂ ಎಮರ್ಜೆನ್ಸಿ ಇದ್ದಾಗಲೇ ನಾವು ಆಸ್ಪತ್ರೆಗೆ ಬರ್ತೀವಿ. ಹಾಗೆ ಅವರ ಮನೆಯವ್ರಿಗೂ ಕೂಡ ಸಾಕಷ್ಟು ಗಾಬರಿಲಿರ್ತಾರೆ. ಏನಾಗುತ್ತೋ ಏನೋ ಎನ್ನುವಂಥ ಒಂದಿಷ್ಟು ಗಾಬರಿ. ಈ ಟೈಮ್ನಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಅವ್ರ ಜೊತೆ ಕೋಆಪರೇಟ್ ಮಾಡಿ ಏನೂ ಆಗಲ್ಲ ಅಂತ ಅವರನ್ನು ಒಂದು ರೀತಿ ವ್ಯವಸ್ಥೆ ಮಾಡಬೇಕು. ಆದರೆ ಇಲ್ಲಿ ಅದು ಆಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ಕಲ್ಮೇಶ್, ಇನ್ನು ಕಿಮ್ಸ್ ಆಸ್ಪತ್ರೆ ಅಂದರೆ ಹುಬ್ಬಳ್ಳಿಲಿ ಅತಿ ದೊಡ್ಡ ಆಸ್ಪತ್ರೆ ಇದು. ಅಲ್ಲೇ ಈ ರೀತಿ ಅವ್ಯವಸ್ಥೆ ಅಂದರೆ ಏನಿದು ಅಂತ? ಸಿಂಚನ, ನಿಜಕ್ಕೂ ಒಂದ್ ರೀತಿ ಉತ್ತರ ಕರ್ನಾಟಕದ ಬಡವರ ಪಾಲಿನ ಸಂಜೀವಿನಿ ಅಂತ ಹುಬ್ಬಳ್ಳಿ KMCR ಆಸ್ಪತ್ರೆ ಕರೀತಾರೆ. ಆದ್ರೆ ಎಲ್ಲ ಒಂದ್ ಕಡೆ KMCR ಆಸ್ಪತ್ರೆಗೆ ಹೊಸ ಕಾಯಕಲ್ಪ ಹಿಡಿದ್ರು ಅಲ್ಲಿಯ ಸುಧಾರಣೆಗಳಾಗ್ತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಟ್ರೆಚರ್ಗಳ ಕೊರತೆ ಇಲ್ಲ ಅನ್ನೋ ಒಂದು ಸ್ಪಷ್ಟತೆ ಈ ಒಂದು ಉದಾಹರಣೆ, ಈ ಒಂದು ಪ್ರಕರಣದಿಂದ ಕಂಡು ಬರ್ತದೆ. ಯಾಕಂದ್ರೆ ಕೇವಲ ಇಲ್ಲಿಯ 100 ಕೋಟಿ ರೂಪಾಯಿನ ಸರ್ಕಾರದಿಂದ ಅನುದಾನ ಕೊಡ್ತಿದೆ. ಇಲ್ಲಿಯ ಬೇರೆ ಬೇರೆ ಸಾಕಷ್ಟು ಅನುದಾನ ಬರ್ತದೆ. ಜೊತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವರ್ಷಕ್ಕೆ ಸುಮಾರು 280 ಹೆಚ್ಚು ಕೋಟಿ ರೂಪಾಯಿ ಅನುದಾನ ಬರ್ತದೆ. ಆ ಅನುದಾನ ಸದ್ಬಳಕೆ ಆಗ್ತಿಲ್ಲ ಅನ್ನೋದು, ಮತ್ತೆ ಇಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ತುಂಬಿದೆ ಅನ್ನೋದು. ಯಾಕಂದ್ರೆ ಈ ರೀತಿ ಬಡವರು ಬರ್ತಾರೆ, ಬಡವರನ್ನ ಒಂದ್ ರೀತಿಯ ರೋಗಿಗಳಿಗೆ ಬಂದಾಗ ಅವ್ರನ್ನ ಸರಿಯಾದ ಚಿಕಿತ್ಸೆ ಕೊಡದೇ ಇದ್ರೆ ಯಾವ ಪುರುಷಾರ್ಥಕ್ಕಾಗಿ KMCR ಆಸ್ಪತ್ರೆ ಇದೆ ಎಂಬ ಪ್ರಶ್ನೆ ಸಹಜವಾಗಿ ಬರ್ತದೆ. ಅದರಿಂದ ಇವತ್ತಿನ ಉದಾಹರಣೆ ನೋಡಿದಾಗ ಈ ರೀತಿಯಾದಂತಹ ಅವ್ರನ್ನ ಎತ್ಕೊಂಡು ಹೋಗತಕ್ಕಂಥ ರೋಗಿಗಳ ಸಿಬ್ಬಂದಿಗಳು ಮತ್ತು ಹೊರವರೆಗೆ ಔಷಧಗಳನ್ನ ಬರೆದುಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿರೋದ್ರಿಂದ ಸಾಕಷ್ಟು ರೀತಿಯ ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಕರು ಅಸಮಾಧಾನ ವ್ಯಕ್ತಪಡಿಸಿರುವ ದೃಶ್ಯ ಕಂಡು ಬಂದಿದೆ. ಸಿಂಚನ, ಓಕೆ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ಕೂಡ ನೋಡ್ತಾ ಇದ್ದೀರಾ
ಕಿಮ್ಸ್ ಆಸ್ಪತ್ರೆ ಅಂದ್ರೆ ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ದೊಡ್ಡ ಆಸ್ಪತ್ರೆ. ಹೀಗಾಗಿ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಈ ಆಸ್ಪತ್ರೆಗೆ ಹೋಗೋದೇನೆ ಎಮರ್ಜೆನ್ಸಿ ಬಂದಾಗ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂದರೆ ಜನರು ಎಲ್ಲಿಗೆ ಹೋಗಬೇಕು? ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾದರೂ ತೊಂದರೆ ಆದರೆ, ಆರೋಗ್ಯದಲ್ಲಿ ಸಮಸ್ಯೆ ಕಂಡ್ರೆ ಅಲ್ಲಿರುವಂತಹ ಪ್ರತಿಷ್ಠಿತ ಆಸ್ಪತ್ರೆ ಅಂದರೆ ಅದು ಕಿಮ್ಸ್ ಆಸ್ಪತ್ರೆ. ಅಂದರೆ ಆ ಭಾಗದಲ್ಲಿ ಒಂದು ವೆಲ್ ಡೆವಲಪ್ಡ್ ಅಥವಾ ಎಲ್ಲ ಸುಸಜ್ಜಿತ ಆಸ್ಪತ್ರೆ ಅಂತ ಈ ಒಂದು ಆಸ್ಪತ್ರೆಯನ್ನು ನಂಬ್ಕೊಂಡಿರ್ತಾರೆ. ಆದರೆ ಅಲ್ಲಿ ಒಂದು ಸ್ಟ್ರೆಚ್ಚರ್ ಕೂಡ ಇಲ್ವಾ? ಹಾಗಾದರೆ ಬೆಡ್ಗಳ ಕೊರತೆ ಒಂದು ಕಡೆ, ಇನ್ನೊಂದು ಕಡೆ ಆ್ಯಂಬುಲೆನ್ಸ್ ಕೂಡ ಇಲ್ಲ, ಹಾಗೆ ಸ್ಟ್ರೆಚ್ಚರ್ ಕೂಡ ಇಲ್ವಾ? ಯಾಕಂದರೆ ಪೇಷಂಟ್ಸ್ ಕಡೆಯವರೇ ಅವರನ್ನು, ಆ ವಯೋವೃದ್ಧರನ್ನು ಹೊತ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗೆ ಪಾಪ ಹಳ್ಳಿಯವರಿಗೆ ಆ ಸ್ಟ್ರೆಚ್ಚರ್ನ ಹೆಂಗೆ ಯೂಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಲಕ್ಷ್ಯವನ್ನು ತೋರಬೇಕು. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ನೋಡ್ರಿ ಕಿಮ್ಸ್ ಐತಿ,